ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ನಾವು ನಂಬಿರುವಂತಹ ದೇವರು ಜೀವ ಸ್ವರೂಪನು, ಆತನು ಇರುವಾತನಾಗಿದ್ದಾನೆ ಅನ್ನುವಂಥ ವಿಷಯದಲ್ಲಿ ನಾವು ಬಹಳ ಸಂತೋಷಿಸುವಂಥವರಾಗಿದ್ದೇವೆ. ಇಬ್ರಿಯ ಪುಸ್ತಕದ ಲೇಖಕನೇ ಹೇಳುವ ರೀತಿಯಲ್ಲಿ ನಮ್ಮ ದೇವರು ಆದಿಯಿಂದಲೂ ಭಾಗ ಭಾಗವಾಗಿ ವಿಧ ವಿಧವಾಗಿ ಆತನು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಆದರೆ ಈ ದಿನಗಳಲ್ಲಿ ನಾವು ನೋಡುವಾಗ ದೇವರು ತನ್ನನ್ನು ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿ ಪ್ರಕಟಿಸಿಕೊಂಡಿದ್ದಾನೆ. ಯಾರ ಮನೆಯಲ್ಲಿ ಸತ್ಯವೇದಗಳು ಇದೆಯೋ ಅವರು ನಿಜವಾಗಿಯೂ ಧನ್ಯರಾಗಿದ್ದಾರೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ, ಇಲ್ಲಿರುವಂತಹ ವಾಕ್ಯಗಳನ್ನ ಓದುವಂಥವನು, ಕೇಳುವಂಥವನು, ಅದನ್ನ ಕೈಗೊಂಡು ನಡೆಯುವಂಥವನು ಧನ್ಯನೆಂಬುದಾಗಿ ನಾನು ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ನಂಬುವಂಥವನಾಗಿದ್ದೇನೆ. ಯಾರ ಮನೆಯಲ್ಲಿ ಸತ್ಯವೇದವು ಇದೆಯೋ ಅವರು ನಿಜವಾಗಿ ಎಷ್ಟೋ ಭಾಗ್ಯವಂತರೆಂಬುದಾಗಿ. ಯಾಕಂದ್ರೆ ದೇವರು ಈ ದಿನಗಳಲ್ಲಿ ತನ್ನನ್ನ ವಾಕ್ಯದ ರೂಪವಾಗಿ ಅಥವಾ ವಾಕ್ಯದಲ್ಲಿ ತನ್ನ ಪ್ರಕಟಿಸಿಕೊಂಡವನಾಗಿದ್ದಾನೆ. ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಇರುವಂತ ಅಥವಾ ನಮ್ಮ ಮನೆಗಳಲ್ಲಿರುವಂತ ಸತ್ಯವೇದವನ್ನ ಅಥವಾ ಬೈಬಲ್ ಅನ್ನ ನಾವು ತಿಳಿದುಕೊಳ್ಳೋದು ಬಹಳ ಪ್ರಾಮುಖ್ಯವಾದ ವಿಷಯ ಎಂಬುದಾಗಿ ನೆನೆಸಿದವನಾಗಿ ಸ್ವಲ್ಪ ಸಮಯ ಬೈಬಲ್ ನೀವು ಬಳಸುವಂತ ಬೈಬಲ್ ಬಗ್ಗೆ ನಿಮಗೆ ಗೊತ್ತಿಲ್ಲದಿರುವಂತ ಅನೇಕ ಕಾರ್ಯಗಳು ಇದೆ. ಸೊ ಅದನ್ನ ನಿಮ್ಮ ಸಂಗಡ ಇದನ್ನ ಹಂಚಿಕೊಳ್ಳಿಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಬಹುಶಃ ನಾನು ಹೇಳುವಂತ ಈ ಒಂದು ವಿಭಜನೆ ಅಥವಾ ಒಂದು ಡಿವಿಷನ್ಗಳು ನಿಮಗೆ ಬೈಬಲ್ನ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಎಂಬುದಾಗಿ ನಾನು ನಂಬುವಂತವನಾಗಿದ್ದೇನೆ ಪ್ರಿಯರೇ. ಸೊ ನಾನಿವತ್ತು ನಿಮ್ಮ ಸಂಗಡ ಒಂದು ಸಣ್ಣದಾದಂತ ಒಂದು ಬೈಬಲ್ ವಿಭಜನೆ ಅಥವಾ ಡಿವಿಷನ್ ಆಫ್ ದ ಬೈಬಲ್ ಅನ್ನುವಂಥ ವಿಷಯದಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ನಿಮ್ಮ ಸತ್ಯವೇದದಲ್ಲಿ ಒಂದು ಬೈಬಲ್ ಅಥವಾ ನಿಮ್ಮ ಕೈಯಲ್ಲಿ ಇದೆ. ಸೊ ಅದರ ಒಂದು ವಿಭಜನೆಗಳನ್ನ ನಾನಿವತ್ತು ಮಾಡಿಕೊಡ್ಲಿಕ್ಕೆ ಅಥವಾ ಕಲಿಸಲಿಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ನಮ್ಮ ಕೈಯಲ್ಲಿ ಕನ್ನಡ ಸತ್ಯವೇದ ಇರೋದಾದ್ರೆ ಆ ಒಂದು ಕನ್ನಡ ಬೈಬಲ್ನಲ್ಲಿ ನಮಗೆ 66 ಪುಸ್ತಕಗಳನ್ನ ನಾವು ಗಮನಿಸಬಹುದು. 66 ಪುಸ್ತಕಗಳನ್ನು ನಾವು ಯೂಸ್ ಮಾಡುವಂತ ಪ್ರತಿದಿನ ಬಳಸುವಂತ ಬೈಬಲ್ನಲ್ಲಿ 66 ಪುಸ್ತಕಗಳಿದೆ. ಫಾರ್ ಎಕ್ಸಾಂಪಲ್ ನಾ ಹೇಳೋದಾದ್ರೆ ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಈ ರೀತಿಯಲ್ಲಿ ಹಳೆಯ ಒಡಂಬಡಿಕೆಯಲ್ಲಿಯೂ ಮತ್ತೆ ಹೊಸ ಒಡಂಬಡಿಕೆ ಎಂಬುದಾಗಿ ಬರುವಾಗ ಮತ್ತಾಯನು, ಮಾರ್ಕನು, ಲೂಕನು ಅವರು ಬರೆದಂತ ಸುವಾರ್ತೆಗಳೆಂಬುದಾಗಿ ನಾವು ಅದನ್ನ ನೋಡಬಹುದು. ಸೊ ಹಾಗಾಗಿ ಇವತ್ತು ನಾನು ಆ ಒಂದು ಬೈಬಲ್ನ ಹೇಗೆ ಡಿವೈಡ್ ಮಾಡುವಂಥದ್ದು, ಡಿವಿಷನ್ ಹೇಗಾಗಿದೆ ಅನ್ನುವುದರ ಕುರಿತು ನಾನು ಮಾತಾಡುವಂತವನಾಗಿದ್ದೇನೆ. ಸೊ ನಮ್ಮ ಕೈಲಿರುವಂತ ಇದು ಬೈಬಲ್ ಆಗಿದೆ, ಇದನ್ನು ಸತ್ಯವೇದ ಎಂಬುದಾಗಿ ನಾವು ಕರೆಯೋದಾದ್ರೆ ಇದನ್ನ ಮುಖ್ಯವಾಗಿ ನಾವು 2 ಭಾಗಗಳನ್ನಾಗಿ ಮಾಡಿದ್ದೇವೆ. ಒಂದು ಓಲ್ಡ್ ಟೆಸ್ಟಮೆಂಟ್, ಮತ್ತೊಂದು ನ್ಯೂ ಟೆಸ್ಟಮೆಂಟ್ ಎಂಬುದಾಗಿ. ಅಂದ್ರೆ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬುದಾಗಿ 2 ವಿಭಾಗಗಳನ್ನ ನಾವು ಮಾಡುವಂತವರಾಗಿದ್ದೇವೆ. ಸೊ ನಾವು ಹಳೆ ಒಡಂಬಡಿಕೆಯ ಒಂದು ಡಿವಿಷನ್ ನಾವು ಮಾಡೋದಾದ್ರೆ ಒಟ್ಟು ನಮಗೆ ಬೈಬಲ್ನಲ್ಲಿ 66 ಪುಸ್ತಕಗಳಿದೆ. 66 ಬುಕ್ಸ್ ಇನ್ ದ ಬೈಬಲ್. 66 ಪುಸ್ತಕಗಳನ್ನ ನಾವು 2 ಭಾಗವಾಗಿ ಮಾಡಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬುದಾಗಿ ಮಾಡಿದ್ದೇವೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳಿದೆ, ಅದನ್ನ ಹೇಗೆ ಡಿವೈಷನ್ ಮಾಡುವಂಥದ್ದು ಅನ್ನುವುದರ ಕುರಿತು ಮಾತಾಡಲಿಕ್ಕೆ ಬಯಸುವಂತವನಾಗಿದ್ದೇನೆ. ಸೊ ನಮಗಿರುವಂತಹ ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದೆ. ಅರ್ಥವಾಯ್ತಲ್ವಾ? ಸೊ 39 ಹಳೆಯ ಒಡಂಬಡಿಕೆ ಪುಸ್ತಕಗಳು, 27 ಹೊಸ ಒಡಂಬಡಿಕೆ ಪುಸ್ತಕಗಳಾಗಿದೆ. ಅದರಲ್ಲಿ ನಮಗೆ ಒಟ್ಟು ಅಧ್ಯಾಯಗಳನ್ನ ಎಷ್ಟಿದೆ ಎಂಬುದಾಗಿ ಹೇಳಿದರೆ 1189 ಅಧ್ಯಾಯಗಳಿದೆ. ಅಂದ್ರೆ ಚಾಪ್ಟರ್ಸ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನಾವು ಕರೀತೇವೆ. 66 ಪುಸ್ತಕಗಳು, 1189 ಅಧ್ಯಾಯಗಳು ಅಥವಾ ಚಾಪ್ಟರ್ಗಳಿದೆ. ಅದರಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ಹಳೆಯ ಒಡಂಬಡಿಕೆ 929 ಅಧ್ಯಾಯಗಳಿದೆ. ಹೊಸ ಒಡಂಬಡಿಕೆಯಲ್ಲಿ 260 ಅಧ್ಯಾಯಗಳಿದೆ. ಒಟ್ಟು ಇರುವಂತಹ ವಚನಗಳು 31,102 ವಚನಗಳು ಇದೆ. ಸೊ ಅದರಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ 23,145 ವಾಕ್ಯಗಳಿದೆ. ಹೊಸ ಒಡಂಬಡಿಕೆಯಲ್ಲಿ 7,957 ವಚನಗಳಿದೆ. ಸೊ ಹಾಗೆ ಬ್ರೀಫ್ ಆಗಿ ಹೇಳೋದಾದ್ರೆ ಒಂದು ಬೈಬಲ್ ಆಗಿದೆ, ಅದರಲ್ಲಿ 2 ಭಾಗಗಳು, ಒಂದು ಓಲ್ಡ್ ಟೆಸ್ಟಮೆಂಟ್ ಮತ್ತೊಂದು ನ್ಯೂ ಟೆಸ್ಟಮೆಂಟ್. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ 39 ಪುಸ್ತಕಗಳಿದೆ. ಆ 39 ಪುಸ್ತಕಗಳಲ್ಲಿ ನೋಡುವಾಗ ಇಡೀ ಬೈಬಲ್ ನಲ್ಲಿ ನಮಗೆ 1189 ಅಧ್ಯಾಯಗಳಿದೆ. ಅದರಲ್ಲಿ ಹಳೆಯ ಒಡಂಬಡಿಕೆ 929, ಹೊಸ ಒಡಂಬಡಿಕೆ 260. ಟೋಟಲ್ ಎಷ್ಟು ವಚನಗಳಿದೆ ಬೈಬಲ್ ಅಲ್ಲಿ ಅನ್ನೋದಾದ್ರೆ 31,102 ವಚನಗಳಿದೆ. ಇದೊಂದು ಬ್ರೀಫ್ ಆದಂತ ಇಂಟ್ರೊಡಕ್ಷನ್. ನೀವು ಬರೆದುಕೊಳ್ಳೋದಾದ್ರೆ ಖಂಡಿತವಾಗಿ ಇದು ಒಂದು ನಿಮಗೆ ಸಹಾಯಕ ಆಗೇ ಆಗುತ್ತೆ. ಸೊ ಹಾಗಾಗಿ ನಾವು ಓಲ್ಡ್ ಟೆಸ್ಟಮೆಂಟ್ ಅನ್ನ ಡಿವಿಷನ್ ಮಾಡುವಾಗ ನಾನು ಆಗ ಹೇಳಿದೆ 39 ಪುಸ್ತಕಗಳಿದೆ ಎಂಬುದಾಗಿ. ಈ 39 ಪುಸ್ತಕಗಳನ್ನ ನಾವು 4 ಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ. 4 ಭಾಗಗಳಲ್ಲಿ ಅದರಲ್ಲಿ ಹೇಗೆ ಅನ್ನೋದನ್ನ ನಾನು ಹೇಳ್ತೇನೆ. ನೀವು ನೋಟ್ ಮಾಡ್ಕೊಳ್ಳೋದಾದ್ರೆ ಖಂಡಿತವಾಗಿ
ಅದು ನಿಮಗೆ ಪ್ರಯೋಜನ ಆಗುತ್ತೆ. ಸೊ 4 ಭಾಗ, ಮೊದಲನೆಯ ಒಂದು 5 ಪುಸ್ತಕಗಳನ್ನ, 39 ಪುಸ್ತಕಗಳಲ್ಲಿ ಮೊದಲ 5 ಪುಸ್ತಕಗಳನ್ನ ಪಂಚಗ್ರಂಥಗಳು ಅಥವಾ ಪೆಂಟಟುಕ್ ಎಂಬುದಾಗಿ ನಾವು ಕರೀತೇವೆ. ಪಂಚಗ್ರಂಥಗಳು ಅಥವಾ ಮೋಶೆಯ ಧರ್ಮಶಾಸ್ತ್ರ ಎಂಬುದಾಗಿ ಕೆಲವರು ಕರೀತಾರೆ. ಸೊ ಹಾಗಾಗಿ ಮೋಶೆ ಬರೆದಂತ 5 ಪುಸ್ತಕಗಳನ್ನ ನಾವು ಪಂಚಗ್ರಂಥಗಳೆಂಬುದಾಗಿ ನಾವು ಕರೀತೇವೆ. ಎಲ್ಲಿಂದ? ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡ ಪುಸ್ತಕಕ್ಕೆ ಪಂಚಗ್ರಂಥಗಳೆಂಬುದಾಗಿ ಕರೀತೇವೆ. ಅದಾದ ನಂತರ ಯೆಹೋಶುವ ಪುಸ್ತಕದಿಂದ ಎಸ್ತೇರಳು ಪುಸ್ತಕದವರೆಗೆ ನಾವು ಅದನ್ನ ಚರಿತ್ರಾ ಪುಸ್ತಕಗಳು ಎಂಬುದಾಗಿ ನಾವು ಕರೀತೇವೆ. ಸೊ ಅದರಲ್ಲಿ ಒಟ್ಟು 12 ಪುಸ್ತಕಗಳಿದೆ. 12 ಪುಸ್ತಕಗಳನ್ನ ನಾವು ಚರಿತ್ರಾ ಪುಸ್ತಕಗಳೆಂಬುದಾಗಿ ಕರೀತೇವೆ. ಎಲ್ಲಿಂದ? ಯೆಹೋಶುವಿನಿಂದ ಎಸ್ತೇರಳವರೆಗೆ. ಮೂರನೇದು ಪದ್ಯ ಅಥವಾ ಜ್ಞಾನದ ಅಥವಾ ಜ್ಞಾನಗಳ ಪುಸ್ತಕ ಎಂಬುದಾಗಿ ಕರೀತೇವೆ. ಪೊಯಿಟಿಕಲ್ ಬುಕ್ಸ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಕರೀತಾರೆ. ಸೊ ಅದನ್ನ ಯೋಬ ಪುಸ್ತಕದಿಂದ ಪರಮಗೀತದವರೆಗೆ ಇರುವಂತಹ 5 ಪುಸ್ತಕಗಳನ್ನ ನಾವು ಜ್ಞಾನದ ಪುಸ್ತಕ ಅಥವಾ ಪದ್ಯ ಪುಸ್ತಕ ಎಂಬುದಾಗಿ ಕರೀತೇವೆ. ಕೊನೆಯದಾಗಿ 4ನೇದು ಪ್ರವಾದಿಗಳ ಪುಸ್ತಕ, ಪ್ರೊಫೆಟಿಕಲ್ ಬುಕ್ಸ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನಾವು ಕರೀತೇವೆ. ಆ ಪ್ರವಾದಿಗಳ ಪುಸ್ತಕ ಯೆಶಾಯದಿಂದ ಮಲಾಕಿ ಪುಸ್ತಕದವರೆಗಿರುವಂತಹ 17 ಪುಸ್ತಕಗಳನ್ನ ನಾವು ಪ್ರವಾದಿಗಳ ಪುಸ್ತಕ ಅಥವಾ ಪ್ರೊಫೆಟಿಕಲ್ ಬುಕ್ಸ್ ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ. ನಾನು ನಂಬುವಂತವನಾಗಿದ್ದೇನೆ, ನಿಮಗದು ಕ್ಲಿಯರ್ ಆಗಿದೆ ಎಂಬುದಾಗಿ. ಆ ಪ್ರವಾದಿಗಳ ಪುಸ್ತಕವನ್ನು ಕೂಡ 2 ಭಾಗ ಮಾಡ್ತೇವೆ, ಮೇಜರ್ ಪ್ರೊಫೆಟ್ಸ್ ಮತ್ತೆ ಮೈನರ್ ಪ್ರೊಫೆಟ್ಸ್ ಎಂಬುದಾಗಿ. ಅಂದ್ರೆ ದೊಡ್ಡ ಪ್ರವಾದಿಗಳು ಅಥವಾ ಸಣ್ಣ ಪ್ರವಾದಿಗಳೆಂಬುದಾಗಿ 2 ಭಾಗವನ್ನ ನಾವು ಮಾಡುವಂತವರಾಗಿದ್ದೇವೆ. ಅದರಲ್ಲಿ ಯೆಶಾಯದಿಂದ ದಾನಿಯೇಲ ಇರುವ ಪುಸ್ತಕದವರೆಗೆ ಮೇಜರ್ ಪ್ರೊಫೆಟ್ಸ್, ಓಶೆಯಿಂದ ಮಲಾಕಿವರೆಗೆ ಮೈನರ್ ಪ್ರೊಫೆಟ್ಸ್ ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ. ಸೊ ಇದಾಗಿದೆ ಹಳೆಯ ಒಡಂಬಡಿಕೆ ಒಂದು ಡಿವಿಷನ್. ಸೊ ನ್ಯೂ ಟೆಸ್ಟಿಮೆಂಟ್ ಒಂದು ಡಿವಿಷನ್ ಮಾಡುವಾಗ ನಾವು 5 ರೀತಿಯಾಗಿ ಡಿವಿಷನ್ ಮಾಡ್ತೇವೆ. ಸೊ 5 ಭಾಗಗಳಾಗಿ ನಾವೇನ್ ಮಾಡ್ತೇವೆ ಅದನ್ನ ಕಲಿತಾ ಹೋಗ್ತೇವೆ. ಯಾವ್ದು ಅನ್ನೋದಾದ್ರೆ, ಒಟ್ಟು ನ್ಯೂ ಟೆಸ್ಟಿಮೆಂಟ್ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿದೆ. ಮೊದಲ 4 ಪುಸ್ತಕಗಳನ್ನ ಅಥವಾ ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ, ಅಲ್ಲೇ ನಾವು ಕಾಣಬಹುದು ನಮ್ಮ ಸತ್ಯವೇದದಲ್ಲಿ ಸುವಾರ್ತೆಗಳೆಂಬುದಾಗಿ. ಅದನ್ನ 4 ಪುಸ್ತಕಗಳನ್ನ ನಾವು ಸುವಾರ್ತೆಯ ಪುಸ್ತಕ ಎಂಬುದಾಗಿ ಕರಿತೇವೆ ಅಥವಾ ಗಾಸ್ಪೆಲ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ನಾವು ಅದನ್ನ ಕರಿತೇವೆ. ಇನ್ನು 2ನೇ ಒಂದು ಭಾಗ, ಮೊದಲನೇದು ಗಾಸ್ಪೆಲ್ ಎಂಬುದಾಗಿ ಅಥವಾ ಸುವಾರ್ತೆಗಳ ಪುಸ್ತಕ, 2ನೇನ ಚರಿತ್ರಾ ಪುಸ್ತಕ ಅಥವಾ ಚಾರಿತ್ರಿಕ ಪುಸ್ತಕ ಎಂಬುದಾಗಿ ನಾವು ಕರಿತೇವೆ, ಹಿಸ್ಟೋರಿಕಲ್ ಎಂಬುದಾಗಿ. ಅದು ಅಪೋಸ್ತಲ ಕೃತ್ಯಗಳಾಗಿದೆ. ಅಪೋಸ್ತಲ ಕೃತ್ಯಗಳನ್ನ ನಾವು ಚರಿತ್ರೆ ಪುಸ್ತಕ ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ. 3ನೇ ಒಂದು ಭಾಗ ಪೌಲನ ಪತ್ರಿಕೆಗಳೆಂಬುದಾಗಿ ಕರಿತೇವೆ. ಟೋಟಲ್ ಪೌಲನು 13+1 ಅಥವಾ ಇಬ್ರಿಯ ಪುಸ್ತಕವನ್ನ ಪೌಲನೇ ಬರೆದ ಎಂಬುದಾಗಿ ಕೆಲವರು ನಂಬುವಂತವರಾಗಿದ್ದಾರೆ. ಹಾಗೆ ನೋಡೋದಾದ್ರೆ ಪೌಲನು ಒಟ್ಟು 14 ಪುಸ್ತಕಗಳನ್ನ ಬರೀತಾನೆ. ಅದು ಎಲ್ಲಿಂದ ಅಂತ ಅನ್ನೋದಾದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಿಂದ ಫಿಲೇಮೋನ ಪತ್ರಿಕೆಯವರೆಗೆ. ಸೊ ನಾವು ಅದನ್ನ ಪೌಲನ ಪತ್ರಿಕೆಗಳು ಅಥವಾ ಪಾಲ್ಸ್ ಲೆಟರ್ಸ್ ಎಂಬುದಾಗಿ ಅಥವಾ ಪೌಲೈನ್ ಎಪಿಸಲ್ಸ್ ಎಂಬುದಾಗಿ ನಾವು ಇಂಗ್ಲಿಷ್ ನಲ್ಲಿ ಅದನ್ನ ಕರೆಯುವಂತವರಾಗಿರ್ತೇವೆ. ಸೊ ಪೌಲನ ಪತ್ರಿಕೆಗಳು 13+1 ಆಗಿದೆ. ಅದರಲ್ಲಿ ಕೂಡ ನಾವು ಡಿವಿಷನ್ ಮಾಡೋದಾದ್ರೆ 4 ಪತ್ರಿಕೆಗಳನ್ನ, ಪೌಲನು ಬರೆದ 4 ಪತ್ರಿಕೆಗಳನ್ನ ನಾವು ಸೆರೆಮನೆಯ ಪತ್ರಿಕೆಗಳು ಎಂಬುದಾಗಿ ಕರಿತೇವೆ. ಅಂದ್ರೆ ಆತನು ಸೆರೆಮನೆಯಲ್ಲಿ ಇದ್ದುಕೊಂಡು ಪತ್ರಿಕೆಯನ್ನ ಬರೀತಾನೆ. ಅದ್ಯಾವುದು ಅನ್ನೋದಾದ್ರೆ ಎಫೇಸ, ಫಿಲಿಪ್ಪಿ, ಕೊಲೊಸೆ ಮತ್ತೆ ಫಿಲೆಮೋನ ಪುಸ್ತಕಗಳನ್ನ ನಾವು ಪೌಲನ ಸೆರೆಮನೆಯ ಪತ್ರಿಕೆಗಳೆಂಬುದಾಗಿ ಕರಿತೇವೆ. ಯಾಕೆ ಕರೀತಾರೆ ಅನ್ನೋದಾದ್ರೆ ಪೌಲನು ಸೆರೆಮನೆಯಲ್ಲಿ ಇದ್ದುಕೊಂಡವನಾಗಿ ಆ ಪತ್ರಿಕೆಗಳನ್ನ ಬರೆದಿದ್ದಾನೆ, ಹಾಗಾಗಿ ಅದನ್ನ ಸೆರೆಮನೆಯ ಪತ್ರಿಕೆ ಎಂಬುದಾಗಿ ಕರಿತೇವೆ. ಇನ್ನು 2ನೇ ಒಂದು ಭಾಗ ಏನಂದ್ರೆ ಪಾಸ್ಟರಲ್ ಲೆಟರ್ ಅಥವಾ ಪರ್ಸನಲ್ ಲೆಟರ್ ಎಂಬುದಾಗಿ ಕರಿತೇವೆ. ಯಾವುದು ಅಂತ ಕೇಳೋದಾದ್ರೆ ತಿಮೋತಿ, 1 ತಿಮೋತಿ, 2 ತಿಮೋತಿ ಮತ್ತು ತೀತನಿಗೆ ಬರೆದಂತಹ ಪುಸ್ತಕಗಳನ್ನ ಅಥವಾ ಪತ್ರಿಕೆಗಳನ್ನ ನಾವು ಪರ್ಸನಲ್ ಲೆಟರ್ ಅಥವಾ ಪಾಸ್ಟರಲ್ ಲೆಟರ್ ಎಂಬುದಾಗಿ, ವೈಯಕ್ತಿಕವಾಗಿ ಬರೆದಂತಹ ಪತ್ರಿಕೆ ಎಂಬುದಾಗಿ ಕೂಡ ನಾವು ಅದನ್ನ ಕಾಣುವಂತವರಾಗಿದ್ದೇವೆ. ಕೊನೆಯದಾಗಿ 4ನೇ ಒಂದು ಭಾಗ ಸಾಮಾನ್ಯ ಪತ್ರಿಕೆಗಳು ಅಂದ್ರೆ ಜನರಲ್ ಎಪಿಸಲ್ಸ್ ಎಂಬುದಾಗಿ. ಅಂದ್ರೆ ಎಲ್ಲರಿಗೂ ಕೂಡ ಒಂದು ಯೂನಿಯನ್ ಆಗಿ ಬರೆದಂತದಕ್ಕೋಸ್ಕರವಾಗಿ ಅದನ್ನ ಜನರಲ್ ಎಪಿಸಲ್ಸ್ ಅಥವಾ ಸಾಮಾನ್ಯ ಪತ್ರಿಕೆಗಳೆಂಬುದಾಗಿ ಕರೀತೇವೆ. ಅಲ್ಲಿ ಯಾವುದೆಲ್ಲ ಬರುತ್ತೆ ಅಂದ್ರೆ ಇಬ್ರಿಯ ಪುಸ್ತಕದಿಂದ ಹಿಡಿದು ಯೂದನ ಪುಸ್ತಕದವರೆಗೆ ಅದನ್ನ ಸಾಮಾನ್ಯ ಪತ್ರಿಕೆಗಳೆಂಬುದಾಗಿ ಕರೀತೇವೆ. ಇನ್ನು ಕೊನೆಯದಾಗಿ ಬರುವಂತದ್ದಾಗಿದೆ ಪ್ರವಾದನೆಯ ಪುಸ್ತಕ, ಅದೇ ಆಗಿದೆ ಪ್ರಕಟಣೆ ಗ್ರಂಥ. ಸೊ ನಾವು ಹೇಳಿದಂತ ವಿಷಯಗಳು ಬ್ರೀಫ್ ಆಗಿದೆ. ಸ್ವಲ್ಪ ಸಮಯದಲ್ಲಿ ಅದನ್ನ ಹೇಳಿಕೆ ನಾನು ಬಯಸಿದಂತವನಾಗಿದ್ದೇನೆ. ನಮಗಿರುವಂತಹ ಬೈಬಲ್ನ 2 ಭಾಗಗಳಲ್ಲಿ ಪ್ರತಿಯೊಂದು ಭಾಗವನ್ನ ಹೇಗೆ ಡಿವಿಷನ್ ಮಾಡಿದ್ದೀವಿ ಅನ್ನುವುದನ್ನ ನಾನು ನಿಮಗೆ ಕಲಿಸಿಕೊಟ್ಟಂತ ಒಂದು ವಿಷಯವಾಗಿದೆ. ಓಲ್ಡ್ ಟೆಸ್ಟ್ಮೆಂಟ್ ಅನ್ನು 4 ವಿಭಾಗಗಳು ಮಾಡಿದ್ದಾರೆ. ಅದು ಯಾವುದೇ ಅನ್ನೋದಾದ್ರೆ ಪಂಚಗ್ರಂಥಗಳು, ಮತ್ತೆ ಚರಿತ್ರೆ ಪುಸ್ತಕಗಳು, ಮತ್ತೆ ಪದ್ಯ ಅಥವಾ ಜ್ಞಾನದ ಪುಸ್ತಕಗಳು, ಕೊನೆಯದಾಗಿ ಪ್ರವಾದಿಗಳ ಪುಸ್ತಕ. ಇನ್ನು ಹೊಸ ಒಡಂಬಡಿಕೆಯಲ್ಲಿ 5 ಭಾಗ ಮಾಡಿದ್ದಾರೆ. 1 ಸುವಾರ್ತೆಯ ಪುಸ್ತಕಗಳು, 2ನೇದು ಚರಿತ್ರೆ ಪುಸ್ತಕ,
ಮೂರನೇದು ಪೌಲನ ಪತ್ರಿಕೆಗಳು, ನಾಲ್ಕನೇದು ಸಾಮಾನ್ಯ ಪತ್ರಿಕೆಗಳು, ಐದನೇದು ಪ್ರವಾದನೆ ಪುಸ್ತಕ ಅಥವಾ ಪ್ರಕಟಣೆ ಗ್ರಂಥವಾಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಇನ್ನೂ ಹೆಚ್ಚಾದ ಮಾಹಿತಿಯನ್ನ ನಾನು ನಿಮಗೆ ಸತ್ಯವೇದದಲ್ಲಿ ಕೊಡಲಿಕ್ಕೆ ಬಯಸುವಂತವನಾಗಿದ್ದೇನೆ. ನಾನು ನಂಬುತ್ತೇನೆ ಈ ಒಂದು ಡಿವಿಷನ್ ಕಲಿಸಿಕೊಟ್ಟದ್ದು ನಿಮಗೆ ಅದು ಉಪಯೋಗವಾಗಿದೆ ಎಂಬುದಾಗಿ. ಇದರ ಮೂಲಕವಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮುಂದೆ ನಿಮ್ಮನ್ನು ಕಾಣುವ ತನಕ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.